ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೇನೆ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 29ನೇ ವಚನ. ಯಾಕೆಂದರೆ ಬಂಜೆಯವರು, ಬಸುರಾಗದವರು, ಮಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ ಜ್ಞಾನಿಸ್ತಾ ಬರ್ತಾ ಇದ್ದೀವಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಬಂಜೆಯವರು, ಬಸರಾಗದೇ ಇರುವವರು, ಮಲೆ ಕುಡಿಸದೇ ಇರುವವರು ಧನ್ಯರು ಎಂಬುದಾಗಿ ಹೇಳುವ ಕಾಲಗಳು ಬರ್ತದೆ ಎಂಬುದಾಗಿ ಸ್ವಾಮಿ ಆ ಗೋಲ್ಗಾತ್ ಬೆಟ್ಟಕ್ಕೆ ಸಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಯೆರೂಸಲೇಮಿನ ಸ್ತ್ರೀಯರನ್ನು ನೋಡಿ ಮಾತನಾಡ್ತಿದ್ದಾನೆ. ಯಾರು ನಿಜವಾದ ಧನ್ಯರು ಎಂಬುದಾಗಿ ಜನರು ಹೇಳ್ತಾರಂತೆ, ಯಾರು ಮಕ್ಕಳನ್ನ ಎತ್ತಿಲ್ವೋ, ಯಾರು ಮಕ್ಕಳಿಲ್ವೋ ಆ ಬಂಜೆಯರು ನೋಡಿ ಹೇಳ್ತಾರಂತೆ, ನೀವು ನಿಜವಾದ ಧನ್ಯರು ಎಂಬುದಾಗಿ. ಹಾಗಾದ್ರೆ ಇವತ್ತಿನ ಪರಿಸ್ಥಿತಿ ನೋಡುವಾಗ ಒಬ್ಬ ಬಂಜೆ ಅಂತ ಇರುವಂತ ಒಬ್ಬ ಸ್ತ್ರೀಯನ್ನ, ಮಕ್ಕಳಾಗದಿರುವಂತ ಸ್ತ್ರೀಯರನ್ನ ಎಷ್ಟು ಅವಮಾನ ಪಡಿಸ್ತಾರೆ. ಬೇರೆ ಮಕ್ಕಳಾಗದಿರುವಂತ ಗೊಡ್ಡಿ ಅಂತ ಹೇಳ್ತಾರೆ, ಬಂಜೆ ಅಂತ ಹೇಳ್ತಾರೆ, ಚುಚ್ಚಿ ಚುಚ್ಚಿ ಅಕ್ಕಿಗೆ ಅಪಮಾನ ಪಡಿಸ್ತಾರೆ ಅಲ್ವಾ. ಗಂಡನ ಮನೆ ಕಡೆಯಲ್ಲಿ, ಸಂಬಂಧಿಕರು, ತವರು ಮನೆಯಲ್ಲಿ, ಸ್ನೇಹಿತರು ಅನೇಕರು ಅವ್ರನ್ನ ಕೇಳ್ತಾನೆ ಇರ್ತಾರೆ, ಓ ನಿಮಗೆ ಮಕ್ಕಳಾಯ್ತಾ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಇನ್ನು ನಿಮಗೆ ಮಕ್ಕಳಾಗಿಲ್ವಾ ಅಂತೇಳಿ. ಗಂಡ ಹೆಂಡತಿರ ಮಧ್ಯದಲ್ಲಿ ಮನಸ್ಸುಗಳು, ಅಯ್ಯೋ ನಮ್ಗೊಂದು ಮಕ್ಕಳಾಗಿಲ್ವಲ್ಲ, ಅಯ್ಯೋ ನಾವು ಮಕ್ಕಳಿಲ್ವಲ್ಲ ಎಂಬುದಾಗಿ ಒಂದು ಕೊರಗು ಅವ್ರಿಗೆ. ಆದ್ರೆ ನೋಡಿ, ಮಕ್ಕಳಿರುವವ್ರು ಏನ್ ಮಾಡ್ತಾರಂತಂದ್ರೆ, ಅವರು ಧನ್ಯರು ಎಂಬುದಾಗಿ ನೆನೆಸಿಕೊಂಡಿರ್ತಾರೆ ಪ್ರಾರಂಭದಲ್ಲಿ. ಅಂದ್ರೆ ನಾವು ಅದೃಷ್ಟಶಾಲಿಗಳು, ದೇವರು ನಮಗೆ ಮಕ್ಕಳನ್ನ ಕೊಟ್ಟ, ಗರ್ಭವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಸಂತೋಷ ಪಡ್ತಾರೆ. ಆದ್ರೆ ಆ ಮಕ್ಕಳನ್ನ ಸರಿಯಾದಂತ ಮಾರ್ಗದಲ್ಲಿ ಬೆಳೆಸದೆ ಹೋದ್ರೆ, ತಂದೆ ತಾಯಿಗಳು ಆ ಮಕ್ಕಳನ್ನ ದೇವರ ಭಯ ಭಕ್ತಿಯಲ್ಲಿ ನಡೆಸದೆ ಹೋದ್ರೆ, ಆ ಮಕ್ಕಳು ಎತ್ತವರಿಗೆ ಶತ್ರುಗಳಾಗಿ, ಎತ್ತವರಿಗೆ ತಿರುಗಿ ಬೀಳುವಾಗ, ಎತ್ತವರನ್ನ ಕಸವಾಗಿ ನೋಡುವಾಗ, ಮಕ್ಕಳನ್ನ ಎತ್ತಂತ ತಂದೆ ತಾಯಿ ಹೇಳ್ತಾರೆ, ಈ ಮಕ್ಕಳನ್ನ ಇರೋದಕ್ಕಿಂತ ನಾನು ಬಂಜಿಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ ಅಂತೇಳಿ ಆಸೆ ಪಡ್ತಾರೆ. ಎಷ್ಟೋ ಸಾರಿ ಆ ರೀತಿಯಾಗಿ ನೆನೆಸ್ತಾರೆ. ಆದ್ರೆ ಸ್ವಾಮಿ ಹೇಳ್ತಿರುವಂತ ಮಾತೇನಂದ್ರೆ, ಆತನ ಸಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಯೆರೂಸಲೇಮಿನ ಸ್ತ್ರೀಯರು ಓಡಿ ಬಂದು ಆತನ ಬಳಿಯಲ್ಲಿ ನಿಂತುಕೊಂಡು ಹೇಳ್ತಾರೆ, ಸ್ವಾಮಿ ನಿನಗಾಗಿ ನಾವು ಅಳ್ತಾ ಇದ್ದೀವಿ, ನೀನು ಹಾದು ಹೋಗ್ತಿರುವಂತ ಪರಿಸ್ಥಿತಿ ನೋಡುವಾಗ, ನಿನ್ನ ಬಾಧೆಗಳು ನೋಡುವಾಗ ನಾವು ಅಳ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ಯೆರೂಸಲೇಮಿನ ಸ್ತ್ರೀಯರೇ, ನನಗಾಗಿ ಅಳಬೇಡ್ರಿ, ನಿಮಗಾಗಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳಿಗೋಸ್ಕರ ಅಳ್ರಿ ಎಂಬುದಾಗಿ ಸ್ವಾಮಿ ಹೇಳುವುದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪ್ರಿಯರೇ, ಇವತ್ತು ದೇವರು ನಿಮಗೆ ಮಕ್ಕಳು ಕೊಟ್ಟಿರಬಹುದು. ನೀವು ಅವ್ರನ್ನ ದೇವರ ಮಾರ್ಗದಲ್ಲಿ ಭಯ ಭಕ್ತಿಯಲ್ಲಿ ಬೆಳೆಸದೆ ಹೋದರೆ ಅವರು ದುರ್ಮಾರ್ಗಿಗಳಾಗಿರ್ತಾರೆ, ಚಪಲಚಿತ್ತರಾಗಿರ್ತಾರೆ, ದೇವರಿಗೆ ಅವಿದ್ಯರಾಗಿರ್ತಾರಂತೆ, ಮತ್ತೆ ನಿಮ್ಮನ್ನ ತಿರಸ್ಕರಿಸುವವರಾಗಿರ್ತಾರೆ. ಇದರಿಂದ ನಿಮ್ಗೆ ದುಃಖ ಆಗ್ತದೆ. ಅಯ್ಯೋ, ನನ್ನ ಮಕ್ಕಳನ್ನ ನಾನು ಸಾಕ್ದೆ ಬೆಳೆಸ್ದೆ, ಅಯ್ಯೋ ನಾನು ನನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಟ್ಟೆ, ನಾನು ಎಷ್ಟು ಒಳ್ಳೆ ಸ್ಕೂಲಲ್ಲಿ ಅವ್ರನ್ನ ಓದಿಸ್ದೆ, ಒಳ್ಳೆಯ ಒಂದು ಕೆಲಸವನ್ನು ತೆಗೆದುಕೊಳ್ಳಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಎಷ್ಟು ಪ್ರಯಾಸ ಪಟ್ಟೆ. ಆದ್ರೆ ಇವತ್ತು ನಾನು ಅನ್ಕೊಂಡಂಗೆ ಅವರೆಲ್ಲ ಸಂಪಾದನೆ ಮಾಡ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಆದ್ರೆ ತಾಯಿ ಅಂತ ಒಂದು ಪ್ರೀತಿ ಇಲ್ಲ, ತಂದೆ ಅಂತ ಒಂದು ಕನಿಕರ ಇಲ್ಲ, ತಂದೆ ತಾಯಿಗಳು ಏನ್ ಕಷ್ಟಪಡ್ತಿದ್ದಾರೆ ಎಂಬುದಾಗಿ ನೋಡ್ತಾನೆ ಇಲ್ಲ. ಅಯ್ಯೋ, ನಮ್ಮ ಕಷ್ಟಗಳು ಅವ್ರಿಗೆ ನೆನಪೇ ಬರ್ತಿಲ್ಲ. ನಾವು ಹೇಳಿದ್ರು ಕೂಡ ನಮ್ಮ ಮಾತನ್ನ ತಿರಸ್ಕಾರ ಮಾಡಿ ಹೋಗ್ತಿದ್ದಾರೆ, ನಮ್ಮನ್ನ ಯಾವುದೋ ಒಂದು ಅನಾಥರನಾಗಿ ಬಿಟ್ಟಿದ್ದಾರೆ. ಅವ್ರಿಗಾಗಿ ನಾವು ಎಷ್ಟೆಲ್ಲ ಪ್ರಯಾಸ ಪಟ್ಟು ನಮ್ಮ ಜೀವಿತವನ್ನೇ ತೇದೋ, ಆದ್ರೂ ಕೂಡ ನಮ್ಮ ಮಕ್ಕಳುಗಳು ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ನಮ್ಮನ್ನ ಬೀದಿಗೆ ಹಾಕ್ಬಿಟ್ಟಿದ್ದಾರೆ, ನಮ್ಮನ್ನ ಅನಾಥಾಶ್ರಮದಲ್ಲೋ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಎಷ್ಟೋ ಕಣ್ಣೀರು ಸುರಿಸುವಂತ ತಂದೆ ತಾಯಿಗಳನ್ನ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ದೇವರ ಮಕ್ಕಳಾಗಿರೋ ನಾವುಗಳು, ನಮಗೆ ಈ ಸ್ಥಿತಿ ಬರಬಾರ್ದು ಅನ್ನೋದಾದ್ರೆ ಸ್ವಾಮಿ ಯೆರೂಸಲೇಮಿನ ಸ್ತ್ರೀಯರಿಗೆ ಹೇಳಿದ ಹಾಗೆ, ನೀವು ನನಗೋಸ್ಕರ ಅಳಬೇಡ್ರಿ, ನಿಮಗಾಗಿ, ನಿಮ್ಮ ಹೊಟ್ಟೆಲಿ ಹುಟ್ಟುವ ಮಕ್ಕಳಿಗಾಗಿ ಅಳ್ರಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಕಣ್ಣೀರನ್ನು ವ್ಯರ್ಥವಾಗಿ ಸುರಿಸದೆ, ನಿಮ್ಮ ಮಕ್ಕಳು ಆತ್ಮೀಕವಾಗಿ ಬೆಳೆಯುವುದಕ್ಕಾಗಿ, ಆತ್ಮನಲ್ಲಿ ನಡೆಯುವುದಕ್ಕಾಗಿ, ದೇವರ ಅನ್ಯತೆಯಲ್ಲಿ ಇರುವುದಕ್ಕಾಗಿ, ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ, ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿ ಬದಲಾಗುವಂತೆ, ದೇವರ ಭಯ ಭಕ್ತಿಯಲ್ಲಿ
ಜೀವಿತವನ್ನು ಜೀವಿಸುವಂತೆ ವಾಕ್ಯವನ್ನು ಅವ್ರಿಗೆ ತಿಳಿಸಿರಿ. ಅವ್ರಿಗಾಗಿ ನೀವು ಪ್ರಾರ್ಥಿಸ್ರಿ. ತಂದೆ ತಾಯಿಗಳು ಅವ್ರಿಗಾಗಿ ನೀವು ಕಣ್ಣೀರು ಸುರಿಸಿ, ಸ್ವಾಮಿ ನೀನು ಹೇಳಿದ ಹಾಗೆ ನನ್ನ ಮಕ್ಕಳು ಆತ್ಮಿಕ ಮಕ್ಕಳಾಗಬೇಕು, ಪ್ರಾರ್ಥಿಸುವವರಾಗಿರ್ಬೇಕು, ನಿನ್ನ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕು, ನಿನ್ನಿಂದ ಶಿಕ್ಷಿತರಾಗಿರ್ಬೇಕು, ನಿನ್ನ ಸತ್ಯವಾಕ್ಯನ ಅವರು ತಿಳ್ಕೊಂಡು ಜೀವಿಸಬೇಕೆಂಬುದಾಗಿ ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋದಾದ್ರೆ, ತಂದೆ ತಾಯಿಗಳು ಕಣ್ಣೀರು ಸುರಿಸಿ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋದಾದ್ರೆ, ಸೈತಾನು ತರುವಂತ ಎಲ್ಲಾ ಶೋಧನೆಯಿಂದ, ಲೋಕದಾಸೆಗಳಿಂದ, ಕಣ್ಣಿನಾಸೆಯಿಂದ, ಪಾಪಗಳಿಂದ ದೇವರು ನಿಮ್ಮ ಮಕ್ಕಳನ್ನ ತಪ್ಪಿಸ್ತಾನೆ. ಇವತ್ತು ಎಷ್ಟೋ ತಂದೆ ತಾಯಿಗಳು ನೋಡುವಾಗ ತಮ್ಮ ಮಕ್ಕಳ ಕುರಿತು ಕಾಳಜಿನೇ ಇಲ್ಲ, ತಮ್ಮ ಮಕ್ಕಳ ಕುರಿತು ಒಂದು ಭಯ ಭಕ್ತಿನೇ ಇಲ್ಲ. ಹೌದು, ಪ್ರಾರ್ಥನೆಯಲ್ಲಿ, ಚರ್ಚಿಗಳಲ್ಲಿ, ದೇವರ ಮಾರ್ಗದಲ್ಲಿ ಬೆಳೆಸ್ಬೇಕು ಅನ್ನೋದು ಒಂದು ಆಸೆನೇ ಇಲ್ಲ ಮಕ್ಕಳಿಗೆ. ಚರ್ಚಿಗೆ ಬರಲ್ಲ ಅಂತ ಅಂದ್ರೂ ಕೂಡ ಪರವಾಗಿಲ್ಲ, ಬಿಡು ಹೋಗ್ಲಿ ಅತ್ತಿಗೆ ಅಂತ ಹೇಳ್ತಾರೆ. ಒಂದು ಪ್ರಾರ್ಥನೆ ಮಾಡೋಕ್ಕಿಲ್ಲ. ಮತ್ತೆ ತಂದೆ ಬರ್ತಾರೆ, ತಾಯಿ ಬರ್ತಾರೆ, ಕೇಳಿದ್ರೆ ನಮ್ಮ ಮಕ್ಕಳು ಇಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇಲ್ಲ ಅವ್ರು ಓದಕ್ಕೆ ಹೋಗಿದ್ದಾರೆ, ಇಲ್ಲ ಮನೇಲಿದ್ದ ನಾವು ಬರೋಕ್ಕಿಲ್ಲ ಅಂತ ಎಷ್ಟು ಹೇಳಿದ್ರು ಹಠ ಮಾಡ್ತಾನೆ, ಬರೋಕ್ಕಿಲ್ಲ. ನೋಡಿ, ಇವೆಲ್ಲ ಕಾರ್ಯಗಳು ಅದೇ ಸ್ವಭಾವಗಳ ರೀತಿಯಲ್ಲೇ ಬೆಳೆಸ್ಬಿಡ್ತಾರೆ. ಅವ್ರು ಕೇಳಿದ್ದೆಲ್ಲ ಕೊಡಿಸಿ 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 ನಾಳೆ ಅವನು ದೇವರಿಗೆ ವಿರೋಧವಾಗಿ, ತಂದೆ ತಾಯಿಗಳಿಗೆ ವಿರೋಧವಾಗಿ ಜೀವಿಸುವಂತ ವ್ಯಕ್ತಿಗಳಾಗಿ ತಂದೆ ತಾಯಿಗಳೇ ಬದಲಾಯಿಸ್ತಿದ್ದಾನೆ. ಆ ತಂದೆ ತಾಯಿಗಳು ಕಣ್ಣೀರಿಂದ, ಸ್ವಾಮಿ ಹೇಳಿದಂತೆ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಮಗನನ್ನ, ನನ್ನ ಮಗಳನ್ನ ಬದಲಾಯಿಸು, ದೇವರೇ ಅವರು ನಿನ್ನ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಬೇಕಪ್ಪ, ಅವರು ಪ್ರಾರ್ಥನೆಯಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ದೇವರ ವಾಕ್ಯದಲ್ಲಿ ಜೀವಿಸಬೇಕು ಸ್ವಾಮಿ, ಆರಾಧನೆ ಮಾಡುವವರಾಗಿರ್ಬೇಕು, ದೇವರ ಆಲೆಗೆ ಬರೋರಾಗಿರ್ಬೇಕು, ಲೋಕದ ಮಕ್ಕಳಂತ ಆಗಿರದೆ ಪರಲೋಕದ ಮಕ್ಕಳಾಗಿ ಬದಲಾಗ್ಲಿ ಎಂಬುದಾಗಿ ಯಾರು ಒಪ್ಪಿಸಿ ಕಣ್ಣೀರಿಂದ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಜೀವಿತಗಳನ್ನ ಕರ್ತನು ಸುಂದರವಾಗಿ ರೂಪಿಸ್ತಾನೆ. ತಂದೆ ತಾಯಿಗಳ ಪ್ರಾರ್ಥನೆಯಿಂದಲೇ ಮಕ್ಕಳುಗಳ ಜೀವಿತಗಳು ಬದಲಾಗ್ತವೆ. ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳನ್ನ ಸಪಿಸ್ತಾನೇ ಇರ್ತಾರೆ, ಮಕ್ಕಳನ್ನ ತಪ್ಪಾಗಿ ಬೈತಾನೆ ಇರ್ತಾರೆ, ಶಾಪ ಆಗ್ತಾನೆ ಇರ್ತಾರೆ. ಅವೆಲ್ಲವೂ ಮಕ್ಕಳ ಜೀವಿತದಲ್ಲಿ ನೆರವೇರ್ತದೆ. ಅದನ್ನ ಬಿಟ್ಟು ಪ್ರಾರ್ಥಿಸುವಂತ ತಂದೆ ತಾಯಿ ಆಗ್ರಿ, ಅವ್ರ ಜೀವಿತದಲ್ಲಿ ಆಶೀರ್ವಾದಗಳನ್ನ ಮಾತನಾಡಿ, ಮತ್ತೆ ನಿಮ್ಮ ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸ್ರಿ. ಅವ್ರಿಗಾಗಿ ಸ್ವಾಮಿ ಹೇಳದಂತೆ ಕಣ್ಣೀರು ಸುರಿಸಿ ಪ್ರಾರ್ಥಿಸಿ ದೇವರ ಪಾದದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ಗಳನ್ನ ದೇವರು ಕಟ್ಟಿಕೊಡುವನಾಗಿದ್ದಾನೆ. ಹಾಗಾದ್ರೆ ಬನ್ನಿ ಪ್ರೇರೆ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯಾರೆಲ್ಲ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಿದ್ದಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಅವರು ದುರ್ಮಾರ್ಗ ದುಷ್ಟತನದಲ್ಲಿರುವ ಮಕ್ಕಳನ್ನ ಬಿಡುಗಡೆ ಮಾಡು, ನಾಶದಿಂದ ತಪ್ಪಿಸು, ಲೋಕದಾಸೆಗಳು ತಪ್ಪಿಸು ಅಪ್ಪ. ಅವರು ನಿನಗೆ ಭಯ ಭಕ್ತಿ ಉಳ್ಳವರಾಗಿ ನಿನ್ನ ಮಾರ್ಗದಲ್ಲಿ ನಡೀತಾ ನಿನ್ನ ಕೈಯಲ್ಲಿ ಉಪಯೋಗಿಸುವಂತ ಒಂದು ಒಳ್ಳೆ ಸಾಧನವಾಗಿ ರೂಪಿಸು. ಅವರ ಕಣ್ಣೀರುಗಳು ಒರೆಸಲ್ಪಡಲಿ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.